ಪ್ರೆಗ್ನೆನ್ಸಿನಲ್ಲಿ ಥೈರಾಯ್ಡ್ ಡಿಫಿಷಿಯನ್ಸಿ ಬರ್ಬೋದಾ? 18-20% ಗರ್ಭಿಣಿಯರಲ್ಲಿ ಥೈರಾಯ್ಡ್ ಡಿಫಿಷಿಯನ್ಸಿ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಇದನ್ನ ನಿಮ್ ಡಾಕ್ಟರ್ ಒಂದು ಸಿಂಪಲ್ ಬ್ಲಡ್ ಟೆಸ್ಟ್ ಮೂಲಕ ಮೊದಲ 3 ತಿಂಗಳಲ್ಲಿ ಅಥವಾ ಪ್ರೆಗ್ನೆನ್ಸಿಗೂ ಮುಂಚೆನೆ ಚೆಕ್ ಮಾಡ್ಕೊಳ್ತಾರೆ. TSH ಅನ್ನೋ ಹಾರ್ಮೋನ್ ಚೆಕ್ ಮಾಡಿದಾಗ ಅದರ ವ್ಯಾಲ್ಯೂ 2.5 ಅಥವಾ 2.5ಗಿಂತಲೂ ಜಾಸ್ತಿ ಇತ್ತು ಅನ್ನೋದಾದ್ರೆ ನಿಮ್ಗೆ ಥೈರಾಯ್ಡ್ ಡಿಫಿಷಿಯನ್ಸಿ ತೊಂದರೆ ಇದೆ. ಇದನ್ನ ನೀವು ಒಂದು ಸಿಂಪಲ್ ಟ್ಯಾಬ್ಲೆಟ್ ತಗೊಳ್ಳೋದ್ರ ಮೂಲಕ ಇದನ್ನ ನೀವು ಕರೆಕ್ಟ್ ಮಾಡ್ಕೋಬಹುದು. ದಿನ ಖಾಲಿ ಹೊಟ್ಟೆಲಿ ಬೆಳಗ್ಗೆ ಹೊತ್ತು ತಗೋಬೇಕಾದಂತ ಈ ಟ್ಯಾಬ್ಲೆಟ್ ಇಂದ ಹಲವಾರು ತೊಂದರೆಗಳನ್ನ ನೀವು ತಡೆಗಟ್ಟಬಹುದು. ಥೈರಾಯ್ಡ್ ಡೆಫಿಷಿಯನ್ಸಿ ತುಂಬಾ ಜಾಸ್ತಿ ಇತ್ತು ಅನ್ನೋದಾದ್ರೆ ಮೊದಲ 3 ತಿಂಗಳಲ್ಲಿ ಗರ್ಭಪಾತಗಳಾಗಬಹುದು ಅಥವಾ ಮಗು ಮೆದುಳು ಡೆವಲಪ್ಮೆಂಟ್ ಮೇಲೆ ತೊಂದರೆ ಬೀಳ್ಬಹುದು. ಇನ್ನು ಹೋಗ್ತಾ ಹೋಗ್ತಾ ಪ್ರೆಗ್ನೆನ್ಸಿನಲ್ಲಿ ನಿಮ್ಗೆ BP ಬರುವಂತದ್ದು, ಮಗು ಬೆಳವಣಿಗೆ ಕುಂಠಿತ ಆಗುವಂತದ್ದು ಅಥವಾ ಬೇಗ ಪ್ರೀಟರ್ಮ್ ಡೆಲಿವರಿ ಅಂತ ಹೇಳ್ತೀವಿ, ಆ ರೀತಿಯಾಗಿ ಪ್ರಸಂಗಗಳು ಆಗ್ಬಹುದು. ನಿಮ್ ಡಾಕ್ಟರ್ ಬರ್ಕೊಡೋ ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ತಡೆಗಟ್ಟಬಹುದು. ಸುಮಾರು ಜನರಿಗೆ ಈ ಥೈರಾಯ್ಡ್ ಡೆಫಿಷಿಯನ್ಸಿ ಡೆಲಿವರಿ ಆದ್ಮೇಲೆ ಮತ್ತೆ ಚೆಕ್ ಮಾಡಿದಾಗ ಹೋಗೇ ಇರಬಹುದು. ಅವಾಗ ನಿಮಗೆ ಮೆಡಿಸಿನ್ ಬೇಕಾಗೋದೇ ಇಲ್ಲ. ಬಟ್ ಪ್ರೆಗ್ನೆನ್ಸಿನಲ್ಲಿ ಥೈರಾಯ್ಡ್ ಡಿಸೀಸ್ ನ ಕರೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಅಗತ್ಯ.